ಆಗಿನ ನಿತೀಶ್ ಕುಮಾರ್ ಅಸಮಾಧಾನಗೊಂಡರು. ರಾಜಭವನಕ್ಕೆ ಆಗಮಿಸಿದ್ದಾರೆ ಬಿಹಾರದ ಸಿಎಂ ನಿತೀಶ್ ಕುಮಾರ್. ಕೆಲವೇ ಕ್ಷಣಗಳಲ್ಲಿ ರಿಸೈನ್ ಮಾಡಲಿದ್ದಾರೆ. ರಾಜೀನಾಮೆ ಪತ್ರದೊಂದಿಗೆ ಬಿಹಾರದ ಸಿಎಂ ಬಂದಿದ್ದಾರೆ. ಅಂದ್ರೆ ಈಗ ಹಕ್ಕು ಮಂಡಿಸ್ತಾರೆ. ನಮಗೆ ಈಗ ಈಗಿರುವಂತಹ ಮೈತ್ರಿ ಬೇಡ, ನಾವು ಬಿಜೆಪಿ ಜೊತೆಗೆ ಹೋಗ್ತೇವೆ, ನಮ್ದು ಸಂಖ್ಯಾಬಲ ಇದೆ, ಹಕ್ಕನ್ನ ಮಂಡಿಸ್ತಾರೆ. ಈಗ ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಲಿಕ್ಕೆ ಬಂದಿದ್ದಾರೆ ವಿತ್ ರಿಸೈನ್. ನೋಡಿ, ಇದೆಲ್ಲವೂ ಕೂಡ ನಿರೀಕ್ಷಿತವಾದಂತಹ ಬೆಳವಣಿಗೆ. ಕಳೆದ ಒಂದು ವಾರದಿಂದ ಬಿಹಾರದಲ್ಲಿ ಬೃಹನ್ನಾಟಕವನ್ನ ನೋಡ್ತಾ ಇದ್ದೀವಿ. ಹೈಡ್ರಾಮಾಗಳು ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿ. ರಾಜಭವನದಲ್ಲೂ ಕೂಡ ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡಿದ್ರು. ಮೊನ್ನೆ ಕೂಡ ರಾಜಭವನಕ್ಕೆ ಹೋಗಿದ್ರು ನಿತೀಶ್. ಅಧಿಕಾರಿಗಳು ಅಲ್ಲೇ ಬೇಡು ಬಿಟ್ಟಿದ್ದಾರೆ, ಎಲ್ಲಾ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ನಿತೀಶ್ ಕುಮಾರ್ ಅವರು ರಾಜಭವನಕ್ಕೆ ಆಗಮಿಸಿದ್ದಾರೆ. ರಾಜೀನಾಮೆ ಪತ್ರದೊಂದಿಗೆ ಕೆಲವೇ ಕ್ಷಣಗಳಲ್ಲಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಅದಾದ ಮೇಲೆ ಸಂಜೆ 4 ಗಂಟೆಗೆ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಬಿಜೆಪಿಯಿಂದ ಇಬ್ಬರು ಡಿಸಿಎಂಗಳು ಈ ಸಂದರ್ಭದಲ್ಲಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ಇರ್ತಾರೆ. ಭಾರಿ ಬಿಗಿ ಭದ್ರತೆಯನ್ನ ರಾಜಭವನದ ಸುತ್ತ ತೆಗೆದುಕೊಳ್ಳಲಾಗಿದೆ. ನೋಡಿ, ನಿತೀಶ್ ಕುಮಾರ್ ಅವರ ರಾಜಕೀಯ ಹಾದಿ ವಾಜಪೇಯಿ ಅವರ ಕಾಲದಲ್ಲೂ ಕೂಡ ನಾವು ಗಮನಿಸಬಹುದು. ಬಿಹಾರ ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ನೋಡಿ, ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ನಿತೀಶ್ ಕುಮಾರ್. ರಾಜಭವನಕ್ಕೆ ಬಂದು ಈಗ ಹಕ್ಕನ್ನ ಮಂಡಿಸ್ತಾರೆ ಸರ್ಕಾರ ರಚನೆ ಮಾಡಲಿಕ್ಕೆ. ರಾಜ್ಯಪಾಲರಿಗೆ ತಮ್ಮ ರಿಸೈನ್ ಲೆಟರ್ ಕೊಟ್ಟಿದ್ದಾರೆ. ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಹಕ್ಕನ್ನು ಕೂಡ ಮಂಡಿಸಿದ್ದಾರೆ. ನಮ್ಮ ಜೊತೆಗೆ ಇಷ್ಟು ಶಾಸಕರಿದ್ದಾರೆ, ಇಷ್ಟು ಸಂಖ್ಯಾಬಲ ಇದೆ, ನಾವು ಮ್ಯಾಜಿಕ್ ನಂಬರ್ ಕ್ರಾಸ್ ಮಾಡಿದ್ದೇವೆ, ನಮ್ಗೆ ಅವಕಾಶ ಮಾಡಿಕೊಡಿ ಸರ್ಕಾರ ರಚನೆಗೆ ಅಂತ ಹೇಳಿ. ಹಾಗಾಗಿ ಕ್ಲೈಮ್ಯಾಕ್ಸ್ ಅಂತ ಇವತ್ತು ಸಂಜೆಯೇ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಸಂಜೆ 4 ಗಂಟೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಬಹುತೇಕವಾಗಿ ಇವತ್ತೇ ಎಲ್ಲದಕ್ಕೂ ಕೂಡ ತೆರೆ ಬೀಳುತ್ತೆ. ಬಿಜೆಪಿ ನಾಯಕರಿಗೂ ಕೂಡ ಒಂದು ರೀತಿ ಏನು ಈ ಹಿಂದೆ ಬಿಹಾರದಲ್ಲಿ ನಾವು ಇರುವಂತ ಸ್ಥಾನಗಳನ್ನು ಕೂಡ ಉಳಿಸ್ಕೊಳ್ತೇವೆ ಅಂತ ಆತಂಕ ಶುರುವಾಗಿತ್ತು. ಈಗ ಮತ್ತೆ ಹಳೆ ದೋಸ್ತಿ ಒಂದಾಗಿದ್ದರಿಂದಾಗಿ ನಿತೀಶ್ ಕುಮಾರ್ ಅವರು ಬಂದಿದ್ದರಿಂದಾಗಿ ಅವ್ರಿಗೆ ಮತ್ತೊಂದು ಪ್ರಬಲ ಪಕ್ಷ ಸಾಥ್ ಕೊಟ್ಟಂಗಾಗ್ತಾ ಇದೆ. ಇಂಡಿಯಾ ಹೊಡೆತ ಕೊಟ್ಟಂಗೆ ಇದು ಇಂಡಿಯಾ ಮೈತ್ರಿಕೂಟಕ್ಕೆ. ಯಾರು ಹೇಳಿದ್ರು ಕೇಳಲಿಲ್ಲ. ಖರ್ಗೆ ಅವರು ಫೋನ್ ಮಾಡಿದ್ರು ತೆಗಿಲಿಲ್ಲ. ಸೋನಿಯಾ ಗಾಂಧಿ ಅವರು ಫೋನ್ ಮಾಡಿದ್ರು ಕೂಡ ರಿಸೀವ್ ಮಾಡಿಲ್ಲ. ತಮ್ಮ ಪಟ್ಟನ್ನ ಬಿಡ್ಲಿಲ್ಲ. ಲಾಲೂ ಪ್ರಸಾದ್ ಯಾದವ್, ತೇಜಸ್ವಿ ಯಾದವ್, ಅಲ್ಲಿನ ಆರ್ಜೆಡಿ ನಾಯಕರು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ರು ನಿತೀಶ್ ಕುಮಾರ್ ಅವರ ಮನವೊಲಿಸುವಂತಹ ಕೆಲಸವನ್ನ. ಆದ್ರೆ ಆಗಲಿಲ್ಲ. ತಮ್ಮ ಪಟ್ಟನ್ನ ಸಡಿಲಿಸಲಿಲ್ಲ ಅವರು. ತಮಗೇನನ್ಸುತ್ತೋ ಅದನ್ನೇ ಮಾಡ್ತಾ ಇದ್ದಾರೆ ನಿತೀಶ್ ಕುಮಾರ್. ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸಂಜೆ ವೇಳೆಗೆ ಅವರು ಮತ್ತೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಸಂಜೆ ಬಹುಶಃ 5 ಗಂಟೆಗೆ ಬಿಹಾರದ ಆರ್ಜೆಡಿ ಕಾಂಗ್ರೆಸ್ ಮೈತ್ರಿ, ಆರ್ಜೆಡಿ ಜೆಡಿಯು ಕಾಂಗ್ರೆಸ್ ಮೈತ್ರಿಯನ್ನ ಮಾಡಿಕೊಂಡಿದ್ವು. ಈಗ ಆ ಮಹಾ ಮೈತ್ರಿ ಪತನ ಆಗಿದೆ. ನೋಡಿ, ಮಹಾರಾಷ್ಟ್ರದಲ್ಲೂ ಕೂಡ ಇದೇ ರೀತಿಯಾದಂಥ ಬೆಳವಣಿಗೆ. ಬಟ್ ಅಲ್ಲಿ ಅದಕ್ಕೂ ಇದಕ್ಕೂ ಸಾಮ್ಯತೆ ಜಾಸ್ತಿ ಇದಾವೆ. ಬಟ್ ಸ್ವಲ್ಪ ಸಮಯದ ಅಂತರದಲ್ಲೇ ನೋಡಿ 2022ಕ್ಕೆ ಅವರು ಎನ್ಡಿಎದಿಂದ ಹೊರಬಂದು ಇಂಡಿಯಾ ಮೈತ್ರಿಕೂಟವನ್ನು ರಚಿಸಿದ್ರು, ಸೇರ್ಕೊಂಡ್ರು. ನೋಡಿ, 1 ವರ್ಷ ಅಷ್ಟೇ. 1 ವರ್ಷದಲ್ಲೇ ಮತ್ತೊಂದು ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ. ಏನಿಲ್ಲ ಅಂತಂದ್ರೂ ಅವರು 1 ದಶಕದಲ್ಲಿ 10 ವರ್ಷದಲ್ಲಿ 5 ಬಾರಿ ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ನೋಡಿ, 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಬರುತ್ತೆ, 5 ವರ್ಷಕ್ಕೊಮ್ಮೆ ಸಿಎಂ ಆಗ್ಬೇಕಲ್ವಾ. ಇವ್ರು ಹಂಗಲ್ಲ. ನಿತೀಶ್ 10 ವರ್ಷದಲ್ಲಿ 5 ಬಾರಿ ಇವರು ಸಿಎಂ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಇದೊಂದು ಕೂಡ ದಾಖಲೆ. ಹಾಗಾಗಿ ನಿತೀಶ್ ಕುಮಾರ್ ಅವರು ತೆಗೆದುಕೊಂಡಂತಹ ನಿರ್ಣಯಗಳು ಅಥವಾ ನಡೆಗಳೇನಿದ್ದಾವೆ ಅವು ನಿಜಕ್ಕೂ ಕೂಡ ಆಶ್ಚರ್ಯ ಅಂತ ಅನಿಸಲ್ಲ ಅಲ್ಲಿನ ಜನರಿಗೆ ಅಥವಾ ಅವ್ರನ್ನ ಹತ್ತಿರದಿಂದ ಬಲವಂತವ್ರಿಗೆ. ಬಟ್ ಈಗ ಬಿಜೆಪಿ ನಾಯಕರು ಅದನ್ನು ಕೂಡ ಒಮ್ಮತದಿಂದ ಸ್ವೀಕರಿಸಿದ್ದಾರೆ. ಅವ್ರಿಗೇನಾಗಬೇಕೀಗ ಲೋಕಸಭೆ ಚುನಾವಣೆಯಲ್ಲಿ ಜಾಸ್ತಿ ಸ್ಥಾನವನ್ನು ಗೆಲ್ಲಬೇಕು. ಬಟ್ ನಿತೀಶ್ ಕುಮಾರ್ ಅವರು ಯಾಕೆ ಬಿಜೆಪಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಮತ್ತೆ ಬಂದರು ಅಂತ ಹೇಳಿದ್ರೆ, ಅವ್ರಿಗೆ ಇಂಡಿಯಾ ಕೂಟದಲ್ಲಿ ಆಗಿರುವಂತಹ ಅವಮಾನಗಳು, ಅಸಮಾಧಾನಗಳು ಒಂದು ಕಡೆ ಆದರೆ, ಕೇಂದ್ರದಲ್ಲಿ ಅವರಿಗೆ ಉನ್ನತ ಸ್ಥಾನಮಾನ ಕೊಡುವಂತಹ
ಭರವಸೆ ಸಿಕ್ಕಿದೆ ಬಿಜೆಪಿ ನಾಯಕರಿಂದ. ಈ ಕುರಿತು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಕೊಲೀಗ ನೀತಿ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ. ನೀತಿ, ಗಮನಿಸ್ತಾ ಇದ್ದೀವಿ ಬಿಹಾರದಲ್ಲಿ ರಾಜಕೀಯ ಬೃಹನ್ನಾಟಕ ಇವತ್ತು ಅಂತಿಮ ತೆರೆ ಬೀಳ್ತಾ ಇದೆ. ಅಂದ್ರೆ ಈಗ ಇವತ್ತಿನ ಸರ್ಕಾರ ರಚನೆ ಆದ್ಮೇಲೆ ಮುಂದಿನ ನಿತೀಶ್ ಕುಮಾರ್ ಅವರ ನಿಲುವು ಈ ಒಂದು NDA ಒಕ್ಕೂಟದೊಂದಿಗೆ ಇದ್ದು ಯಾವ ರೀತಿಯಾಗಿ ಬಿಜೆಪಿಗೆ ಲಾಭ ಆಗುತ್ತೆ, ಇದು ಇಂಡಿಯಾ ಒಕ್ಕೂಟಕ್ಕೆ ಯಾವ ರೀತಿಯಾಗಿ ಆಘಾತವನ್ನು ತಂದೊಡ್ಡಿದೆ, ಈ ಎಲ್ಲ ಬೆಳವಣಿಗೆಗಳು? ಎಸ್ ಪ್ರಭು, ಬಿಹಾರದಲ್ಲಿ ಕಳೆದ 3-4 ದಿನದಿಂದಲೂ ಕೂಡ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇತ್ತು ಅನ್ನೋದನ್ನ ನಾವು ಗಮನಿಸಿದ್ವಿ. ನೆನ್ನೆ ಒಂದು ಕ್ಲಾರಿಟಿ ಸಿಕ್ಕಿತ್ತು, ನಿತೀಶ್ ಕುಮಾರ್ ಅವರು ಇವತ್ತು ರಾಜೀನಾಮೆಯನ್ನ ಕೊಡ್ತಾರೆ ಅಂತ. ಅದೇ ರೀತಿಯಾಗಿ ರಾಜಭವನಕ್ಕೆ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ರಾಜಭವನದ ಸುತ್ತಲೂ ಕೂಡ ಸಿಕ್ಕಾಪಟ್ಟೆ ಹೈ ಅಲರ್ಟ್ ಅನ್ನ ಮಾಡಲಾಗಿತ್ತು, ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರ್ದು ಅಂತ. ಸೊ ನಿತೀಶ್ ಕುಮಾರ್ ಅವರ ನಡೆಯನ್ನ ನಾವು ಹಿಂದೆಯಿಂದಲೂ ಗಮನಿಸಿಕೊಂಡು ಬಂದಾಗ ಅಧಿಕಾರದ ದಾಹ ಅನ್ನೋದು ಅವ್ರಿಗೆ ಯಾವ ತರ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಸುಮಾರು 10 ವರ್ಷದಲ್ಲಿ 5ರಿಂದ 6 ಬಾರಿ ಅವರು ಯಾರ ಜೊತೆಗೆ ಮೈತ್ರಿ ಮಾಡ್ಕೋಬೇಕು, ಯಾರ ಜೊತೆಗೆ ಮೈತ್ರಿ ಮಾಡ್ಕೋಬಾರ್ದು, 6 ತಿಂಗಳಲ್ಲಿ ಬದಲಾವಣೆ ಆಗಿದ್ದು, 3 ತಿಂಗಳಲ್ಲಿ ಬದಲಾವಣೆ ಆಗಿದ್ದು, 1 ವರ್ಷದಲ್ಲಿ ಬದಲಾವಣೆ ಆಗಿತ್ತು. ಎಲ್ಲಿ ಅಧಿಕಾರ ಅನ್ನೋದು ಸಿಗುತ್ತೋ ಅಲ್ಲಿಗೆ ಹೋಗಿದ್ದನ್ನ ನಾವು ನಿರಂತರವಾಗಿ ನೋಡ್ಕೊಂಡು ಬಂದಿದ್ದೀವಿ. ಯಾಕಂದ್ರೆ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲೂ ಕೂಡ ನಿತೀಶ್ ಕುಮಾರ್ ಅವರು ಮಾಡಿದ್ದನ್ನೇ, ಬಿಜೆಪಿ ಜೊತೆಗೆ ನಾನು ಚುನಾವಣೆಯನ್ನು ಎದುರಿಸ್ತೀನಿ ಅಂತ ಹೇಳ್ತಾರೆ. ಬಟ್ ಪಕ್ಷ ಸರ್ಕಾರ ರಚನೆ ಅಂತ ಬಹುಮತ ಯಾರಿಗೂ ಬರದೇ ಇದ್ದಾಗ ಅವರು ಸರ್ಕಾರ ರಚನೆ ಮಾಡ್ಕೊಂಡಿದ್ದು ಯಾರ ಜೊತೆಗೆ? ಕಾಂಗ್ರೆಸ್ ಜೊತೆಗೆ, JDU ಜೊತೆಗೆ, RJD ಇವೆಲ್ಲವೂ ಕೂಡ ಒಟ್ಟಿಗೆ ಆಗಿ ಸರ್ಕಾರವನ್ನ ರಚನೆ ಮಾಡ್ಕೊಂಡಿದ್ದು. ನಿತೀಶ್ ಕುಮಾರ್ ಅವರ ನಡೆ ಕಂಪ್ಲೀಟ್ ಆಗಿ ಬಿಜೆಪಿಯ ಕಡೆ ಇದೆ ಅನ್ನೋದು ತುಂಬಾ ದಿನಗಳಿಂದ ಗೊತ್ತಾಗ್ತಿತ್ತು. ಅದಕ್ಕೆ ಒಂದು ತೇಜಸ್ವಿ ಯಾದವ್ ಅವರು ಮುಂದೆ ನಾನೇ CM ಆಗ್ಬೇಕು ಅಂತ ಪಟ್ಟಿಡ್ಕೊಂಡು ಕೂತಿದ್ದು, ಮತ್ತೆ ಅವರಿಗೆ ಗೌರವ ಕೊಡ್ತಾ ಇಲ್ಲ RJD ಅವರು ಅನ್ನುವಂಥದ್ದು ಕೂಡ ಅವರಿಗೊಂದು ಅಸಮಾಧಾನ ಇತ್ತು. RJDಗೆ ಯಾರೆಲ್ಲ ಶಾಸಕರುಗಳು ಇದ್ದಾರೋ ಅವ್ರಿಗೆ ಯಾರು ನನಗೆ ಗೌರವ ಕೊಡ್ತಾ ಇಲ್ಲ ಅನ್ನೋದು ಒಂದಿತ್ತು. ಲೋಕಸಭಾ ಚುನಾವಣೆ ಆದ ಮೇಲೆ ಖಂಡಿತವಾಗಿಯೂ CM ಸ್ಥಾನದಿಂದ ಕೆಳಗಿಳಿಸ್ತಾರೆ ಅನ್ನೋದು ಕೂಡ ಅವ್ರಿಗೆ ಇತ್ತು. ಇನ್ನು ತೇಜಸ್ವಿ ಯಾದವ್ ಅವರು ಎಲ್ಲದಕ್ಕೂ ಕೂಡ ಹಸ್ತಕ್ಷೇಪ ಮಾಡ್ತಾರೆ ಅನ್ನುವಂತ ಬೇಸರ ಕೂಡ ಇತ್ತು. ಅದರ ಜೊತೆಗೆ ಈ ಮೈತ್ರಿಕೂಟ ಆಯ್ತಲ್ಲ, ಇಂಡಿಯಾ ಮೈತ್ರಿಕೂಟ ಅಂತ ನಾವ್ ಏನ್ ಕರೆದ್ವಿ ಅಂದ್ರೆ ಬಿಜೆಪಿಯನ್ನ ವಿರೋಧಿಸಿ ಒಂದಾದಂತ ಎಲ್ಲಾ ಪಕ್ಷಗಳು ಏನಿದ್ವು, ಕಾಂಗ್ರೆಸ್ನ ಮಿತ್ರಕೂಟಗಳು ಅಂತ ನಾವ್ ಏನ್ ಕರಿತಾ ಇದ್ವಿ, ಇವರ ಉದ್ದೇಶ ಏನಾಗಿತ್ತು? ಬಿಜೆಪಿಯನ್ನ ಹೆಡೆಮುರಿ ಕಟ್ಟಬೇಕು ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಅನ್ನೋದು. ಈಗ ಆಲ್ರೆಡಿ ಅದರಲ್ಲೂ ಕೂಡ ಅಸಮಾಧಾನ ಭುಗಿಲೆದಿದೆ. ಮಮತಾ ಬ್ಯಾನರ್ಜಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಪಂಜಾಬ್ನಲ್ಲಿ ಆಪ್ನ ಮುಖಂಡರು ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಕಾಂಗ್ರೆಸ್ ಜೊತೆಗೆ ಹೋಗಲ್ಲ ಅನ್ನುವಂತ ನಿರ್ಧಾರವನ್ನ, ನಿಲುವನ್ನ ತಮ್ಮ ಹೇಳಿಕೆಯ ಮುಖಾಂತರವಾಗಿ ತಿಳಿಸಿದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನೊಂದು ಕಡೆಯಲ್ಲಿ ಬಿಜೆಪಿ ತನಗೆ ಬೇಕಾಗಿರೋ ಎಲ್ಲಾ ಮಾಸ್ಟರ್ ಪ್ಲಾನ್ ಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನ ಹೇಗ್ ಗಳಿಸಬೇಕು, ಎಲ್ಲಾ ಕ್ಷೇತ್ರಗಳನ್ನ ನಾವು ಹೇಗ್ ನಮ್ಮತ್ತಕ್ಕೆ ಸೆಳೆದುಕೊಳ್ಬೇಕು, ಮ್ಯಾಜಿಕ್ ನಂಬರ್ ಹೇಗ್ ತಲುಪಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಅದೇ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡು ಬರ್ತಾ ಇದೆ. ಮಾಸ್ಟರ್ ಸ್ಟ್ರೋಕ್ ಅನ್ನ ಕಾಂಗ್ರೆಸ್ಗೆ ನೀಡಿದೆ ಅಂತ ಹೇಳಿದ್ರು ಕೂಡ ಇಲ್ಲಿ ತಪ್ಪಾಗ್ಲಿಲ್ಲ. ನಿತೀಶ್ ಕುಮಾರ್ ಅವ್ರಿಗೂ ಈ ಬೇಸರ ಇತ್ತು. ಇಂಡಿಯಾ ಮೈತ್ರಿಕೂಟದ ಜವಾಬ್ದಾರಿಯನ್ನ, ನಾಯಕತ್ವ ಸ್ಥಾನವನ್ನ ನನಗೆ ಕೊಡ್ಲಿಲ್ಲ ಅನ್ನುವಂತ ಬೇಸರ ನಿತೀಶ್ ಕುಮಾರ್ ಅವ್ರಿಗೂ ಕೂಡ ಇತ್ತು. ಅದನ್ನ ಲಾಭವಾಗಿ ಅಥವಾ ರಾಜಕೀಯವಾಗಿ ಅದನ್ನ ಬಳಸ್ಕೊಂಡಿದ್ದು ಬಿಜೆಪಿ ಮತ್ತು ನಿತೀಶ್ ಕುಮಾರ್ ಅವರು ಈ ಹಿಂದೆಯಿಂದಲೂ ಕೂಡ ಯಾವಾಗ ಬೇಕಾವಾಗ ಒಟ್ಟಿಗೆ ಆಗಿದ್ದು ಇದೆ, ಯಾವಾಗ ಬೇಡ ಅವಾಗ ದೂರ ಆಗಿದ್ದು ಕೂಡ ಇದೆ. ಈಗ ಲೋಕಸಭಾ ಚುನಾವಣಾ ಹತ್ರ ಬರ್ತಾ ಇದ್ದ ಹಾಗೇನೆ ನಿತೀಶ್ ಕುಮಾರ್ ಅವರು ಮತ್ತು ಬಿಜೆಪಿಯ ನಾಯಕರ ಜೊತೆಗೆ ಒಂದು ಮಾತುಕತೆ ಆಗತ್ತೆ. ಒಂದು ಮೂಲಗಳ ಪ್ರಕಾರ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ನಿತೀಶ್ ಕುಮಾರ್ ಅವರಿಗೆ ಕರೆ ಮಾಡ್ತಾರೆ. ಸೊ ಹಾಗಿದ್ರೆ ಅವರ ಸೂತ್ರ ಏನು, ಸಂಧಾನದ ಸೂತ್ರ ಏನಾಗಿತ್ತು, ಯಾಕೆ ನಿತೀಶ್ ಕುಮಾರ್ ಅವರು ಒಪ್ಕೊಂಡ್ರು ಅಂತ ಅಂದಾಗ, ಲೋಕಸಭಾ ಚುನಾವಣೆ ನಡೆಯೋವರೆಗೂ ಕೂಡ ನೀವೇ CM ಆಗಿರಿ, ಆದ್ರೆ DCM ಅಂತ ಬಿಜೆಪಿ ಇಬ್ಬರು ಇರಬೇಕು, ಅದರಲ್ಲಿ ಸುಶೀಲ್ ಕುಮಾರ್ ಮೋದಿ ಅವರಿಗೆ DCM ಪಟ್ಟುವನ್ನು ಕೊಡಬೇಕು ಅನ್ನುವಂಥದ್ದು ಒಂದು. ಇನ್ನೊಬ್ರು ಕೂಡ ನಾವು ಯಾರನ್ನಾರು DCM ಅಂತ ಮಾಡ್ತೀವಿ ಅಂತ, ಹಾಗೂ CM ನೀವೇ ಆಗಿದ್ರು ಕೂಡ ಪ್ರಮುಖ ಖಾತೆಗಳನ್ನ ನಮ್ಮ ಬಿಜೆಪಿ ಸಚಿವರುಗಳಿಗೆ ಕೊಡಬೇಕು ಅನ್ನುವಂತ ಪಟ್ಟನ್ನ ಬಿಜೆಪಿ ನಾಯಕರು ಹೇಳಿದ್ದಾರೆ. ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ನನಗೆ ಹೆಚ್ಚು ಕ್ಷೇತ್ರ ಬೇಕು, ನಮ್ಮ ಪಕ್ಷಕ್ಕೆ ಹೆಚ್ಚು ಕ್ಷೇತ್ರ ಬೇಕು ಅಂತ ನೀವು ಡಿಮ್ಯಾಂಡ್ ಮಾಡೋ ಹಾಗಿಲ್ಲ ಅಂತ ಕೂಡ ನಿತೀಶ್ ಕುಮಾರ್ ಅವರಿಗೆ ಬಿಜೆಪಿಯು ಹೇಳಿದೆ. ಅದೆಲ್ಲದಕ್ಕೂ ಕೂಡ ನಿತೀಶ್ ಕುಮಾರ್ ಅವರು ಒಪ್ಕೊಂಡಿದ್ದಾರೆ. ಕಾರಣ ಈಗ ಅವರು ಈ ಮೈತ್ರಿಕೂಟದಿಂದ ಹೊರಗಡೆ ಬಂದು, ಅಂದ್ರೆ ಕಾಂಗ್ರೆಸ್ ಹಾಗೂ RJD ಹೊರಗಡೆ ಬಂದ್ರು ಕೂಡ ಇವತ್ತು ರಾಜೀನಾಮೆಯನ್ನ ಈ ಕ್ಷಣಕ್ಕೆ ನೀಡಿದ್ರು ಕೂಡ ಇವತ್ತು 5 ಗಂಟೆಗೆ ಮತ್ತೆ CM ಆಗ್ತಾರೆ. ಹೌದು, ಬಿಜೆಪಿ ಜೊತೆಗೆ ಸೇರಿ ಮೈತ್ರಿಯನ್ನ ಮಾಡಿಕೊಂಡು ಮತ್ತೆ CM ಆಗಿ ಇವತ್ತು ಸಂಜೆ 5 ಗಂಟೆಗೆ ಪದಗ್ರಹಣವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ತರದ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗಿದೆ. ಇದು ನಿಜವಾಗ್ಲೂ ಯಾರಿಗೆ ಆಘಾತ ಆಗಿದೆ ಅಥವಾ ಯಾರಿಗೆ ಮೈನಸ್ ಆಗಿದೆ ಅಥವಾ ಯಾರಿಗೆ ನಷ್ಟ ಆಗಿದೆ ಅಂತ ನಾವು ನೋಡಿದಾಗ ಇದು ಖಂಡಿತವಾಗ್ಲೂ ನಷ್ಟ ಆಗಿದ್ದು ಕಾಂಗ್ರೆಸ್ಗೆ. ಯಾಕಂದ್ರೆ ಕಾಂಗ್ರೆಸ್ ಯಾವತ್ತೂ ಕೂಡ ಊಹಿಸಿರ್ಲಿಲ್ಲ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಒಬ್ಬರಾದ್ಮೇಲೆ ಒಬ್ರು ಈ ರೀತಿಯಾದಂತಹ ಹೊಡೆತವನ್ನ
ಕೊಡ್ತಾರೆ ಅಂತ. ಬಟ್ ಇಲ್ಲಿ ಬಿಜೆಪಿ ಪಕ್ಕಾ ಪ್ಲಾನ್ ಮಾಡ್ಕೊಂಡಿರೋದು ಗೊತ್ತಾಗ್ತಾ ಇದೆ. ದೆಹಲಿಯಲ್ಲೂ ಕೂಡ ಆಪ್ನ ಮುಖಂಡರುಗಳಿಗೆ ಗಾಳ ಹಾಕಲಾಗ್ತಾ ಇದೆ. ನಿನ್ನೆ ಲಾಲು ಪ್ರಸಾದ್ ಯಾದವ್ ಅವರ ಪುತ್ರಿ ಮತ್ತು ಅವರ ಮಡದಿಯ ಮನೆ ಮೇಲೆ ಐಟಿ ರೇಡ್ ಆಗತ್ತೆ. ಸೊ ಈ ತರದೊಂದಷ್ಟು ಪ್ರಬಲ ಅಸ್ತ್ರಗಳನ್ನ ಪ್ರಯೋಗ ಮಾಡಲಾಗಿದೆ, ಆಫರ್ ಅನ್ನ ಕೊಡ್ಲಾಗಿದೆ. ನೀವ್ ಈಗ ಬಂದ್ರೆ ನಿಮ್ಗೆ ಆ ಸ್ಥಾನ ಕೊಡ್ತೀವಿ, ಈ ಸ್ಥಾನ ಕೊಡ್ತೀವಿ ಅಂತ ಹೇಳಲಾಗ್ತಾ ಇದೆ. ಎಲ್ಲಾ ಪಕ್ಷದ ಮುಖಂಡರನ್ನ ಬಿಜೆಪಿ ತನ್ನತ್ತ ಸೆಳೆಯುವುದರಲ್ಲಿ ಯಶಸ್ವಿ ಆಗಿದೆ. ಬಟ್ ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆಯಲ್ಲಿ ಈ ಇಂಡಿಯಾ ಮೈತ್ರಿಕೂಟ ಅಂತ ಏನ್ ಗರ್ಜಿಸಿದ್ರು, ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಲೆಫ್ಟಿಸ್ಟ್ ರೈಟಿಸ್ಟ್ ಅಂತ ಬಂದಾಗ, ಎಡಪಂಥೀಯ ಬಲಪಂಥೀಯ ಅಂತ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ, ನಾವೆಲ್ಲರೂ ಒಂದಾಗಿದ್ದೀವಿ, ಮೋದಿಯನ್ನ ನಾವು ಎದುರಿಸಿಯೇ ತೀರ್ತೀವಿ ಅಂತ ಏನ್ ಪ್ಲಾನ್ ಮಾಡ್ಕೊಂಡಿದ್ರು, ಅದಿಲ್ಲಿ ಒಂದೊಂದೇ ಕೊಂಡಿಗಳು ಕಳಚಿ ಹೋಗ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ನಿತೀಶ್ ಕುಮಾರ್ ಯಾದವ್ ಅವರು ಹಾಗೇನೆ ಪ್ಲಾನ್ ಮಾಡ್ಕೊಂಡ್ರು. ಏನ್ ಮಾಡಬಹುದು, ನನಗೆ ಅಧಿಕಾರ ಸಿಗತ್ತಾ, ನನಗಿಲ್ಲಿ ನಾಯಕ ಸ್ಥಾನವೇ ಸಿಕ್ಕಿಲ್ಲ, ನಾನು ಬಿಜೆಪಿ ಜೊತೆಗಿದ್ರೆ ಏನ್ ವರ್ಕೌಟ್ ಆಗತ್ತೆ. ಈಗ ಲೋಕಸಭಾ ಚುನಾವಣೆ ಗೆಲ್ಲೋದೇ ಎಲ್ಲಾ ಪಕ್ಷಗಳ ಒಂದು ಆಕಾಂಕ್ಷೆ ಆಗಿರೋದು, ಪ್ರತಿಷ್ಠೆ ಆಗಿರೋದು. ನಾವು ಅಧಿಕಾರದಲ್ಲಿ ಇರಬೇಕು ಅನ್ನೋದೇ ಎಲ್ಲರ ಆಸೆ ಆಗಿರೋದು. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮ ರಾಮ ಅನ್ನುವಂತ ಜಪ ಮಾಡಿ ಆಲ್ರೆಡಿ ಬಿಜೆಪಿ ಕಡೆಗೆ ಮೂಡಿದೆ ಜನರದ್ದು ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ದ್ವೇಷದ ರಾಜಕಾರಣವನ್ನ ಮಾಡಲಾಗ್ತಾ ಇದೆ, ಟಾರ್ಗೆಟ್ ರಾಜಕಾರಣವನ್ನ ಮಾಡಲಾಗ್ತಾ ಇದೆ. ಯಾರು ಬಿಜೆಪಿ ಜೊತೆಗೆ ಬರೋದಕ್ಕೆ ಒಪ್ಪೋದಿಲ್ಲ, ಅವರ ಮನೆ ಮೇಲೆ ಅಥವಾ ಅವರ ಆಪ್ತರ ಮನೆ ಮೇಲೆ ಐಟಿ ರೇಡ್ ಆಗುತ್ತೆ. ಸೊ ಈ ತರದೊಂದಷ್ಟು ಪ್ರಬಲ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಹೇಗಿದ್ರು ನನಗೆ ಅಧಿಕಾರ ಬೇಕು. ನಿತೀಶ್ ಕುಮಾರ್ ಯಾದವ್ ಅವರದ್ದು ಇದು ಮೊದಲ ಕಥೆಯಲ್ಲ. ಈ 10 ವರ್ಷದಲ್ಲಿ ಏನಿಲ್ಲ ಅಂತಂದ್ರು 5 ರಿಂದ 6 ಬಾರಿ ಮೈತ್ರಿಯನ್ನು ಬದಲಾವಣೆ ಮಾಡ್ಕೊಂಡಿದ್ದು ಇದೆ, ಅಧಿಕಾರವನ್ನ ಅನುಭವಿಸಿದ್ದು ಇದೆ. ಬಿಜೆಪಿ ಜೊತೆಗೆ ಹೋದ್ರೂ ಕೂಡ ನನಗೆ ಅಧಿಕಾರ ಸಿಗತ್ತೆ, ನನ್ನ ಪಕ್ಷಕ್ಕೆ ಅಸ್ತಿತ್ವ ಸಿಗತ್ತೆ ಅಂತ. ಬಟ್ RJD ಬಿಡ್ತಾ ಇಲ್ಲ, ಕೊನೆಯ ಹಂತದವರೆಗೂ ಕೂಡ ಇನ್ನಿಲ್ಲದ ಕಸರತ್ತನ್ನ ಮಾಡಲಾಗಿದೆ. ಬಟ್ ಸಂಖ್ಯಾ ಬಲಬಲವನ್ನ ನಾವು ನೋಡೋದಾದ್ರೆ ಲಾಲು ಮಿತ್ರ ಪಕ್ಷದಲ್ಲಿ ಟೋಟಲ್ ಆಗಿ RJD 79 ಇದೆ, ಕಾಂಗ್ರೆಸ್ 19 ಇದೆ, ಇನ್ನುಳಿದಿದ್ದು 16 1+ ಅಂದ್ರೆ ಟೋಟಲ್ ಆಗಿ ನಮಗೆ ಅವರು ಇರೋದು 115 ಮ್ಯಾಜಿಕ್ ನಂಬರ್ ಇರೋದು ಇಲ್ಲಿ 122. ಸೊ ರೀಚ್ ಆಗೋದು ತೀರಾ ಕಷ್ಟ ಆಗತ್ತೆ. ಬಟ್ RJD ಇಲ್ಲಿ ಬಿಡ್ತಾ ಇಲ್ಲ. ಬಿಜೆಪಿಯ ಒಂದಷ್ಟು ಶಾಸಕರುಗಳಿಗೆ ಮತ್ತು JDUನ ಒಂದಷ್ಟು ಶಾಸಕರುಗಳಿಗೆ ಅವರು ಕೂಡ ಬಲ ಬೀಸಿದ್ದಾರೆ. ಬಟ್ ಯಾರ್ಯಾರ ಸಂಜೆ ಒಳಗೆ ಯಾವ ಪಕ್ಷವನ್ನು ಬಿಟ್ಟು ಯಾವ ಪಕ್ಷಕ್ಕೆ ಹೋಗಿ ಸೇರ್ತಾರೆ, ಕುದುರೆ ವ್ಯಾಪಾರ ಅನ್ನೋದು ಹೇಗಾಗತ್ತೆ ಅನ್ನೋದು ಕೂಡ ಇಲ್ಲಿ ತುಂಬಾನೇ ಮುಖ್ಯ ಆಗತ್ತೆ. ಇನ್ನು ನಾವು ಬಿಜೆಪಿ ಜೊತೆಗೆ ನಿತೀಶ್ ಕುಮಾರ್ ಹೋಗೋದಕ್ಕೆ ಮನಸ್ಸು ಮಾಡಿರೋದ್ರಿಂದ 122 ಮ್ಯಾಜಿಕ್ ನಂಬರ್ ರೀಚ್ ಆಗ್ತಾರ, ಈಸಿಲಿ ರೀಚ್ ಆಗೋಕ್ ಸಾಧ್ಯ ಆಗತ್ತಾ, ಅವ್ರಿಗೆ ಬಹುಮತ ಬರುತ್ತಾ ಅಂದ್ರೆ ಖಂಡಿತವಾಗಿಯೂ ಆ ಸಂಖ್ಯೆಯನ್ನ ನಾವು ನೋಡೋದಾದ್ರೆ ಬಿಜೆಪಿ 78 ಇದೆ, JDU 45 ಇದೆ. ಈ ತರ ನಾವು ನೋಡ್ತಾ ಹೋದಾಗ HIM 4 ಇದೆ, ಈ ತರ 1 ಇದೆ. ಟೋಟಲ್ ಆಗಿ ನಿಮ್ಗೆ 128 ಅಲ್ಲೇ ಆಗುತ್ತೆ. ಬೇಕಾಗಿರೋದು 122. 243 ಕ್ಷೇತ್ರದಲ್ಲಿ 122 ಮ್ಯಾಜಿಕ್ ನಂಬರ್ ಆಗಿದೆ. ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡ್ರೆ 128, ಬಿಜೆಪಿ ಮತ್ತು ಇತರ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡ್ಕೊಂಡ್ರೆ JDUಗೆ ಪ್ಲಸ್ ಪಾಯಿಂಟ್ ಆಗುತ್ತೆ, 128 ಸೀಟ್ಗಳು ಅಲ್ಲೇ ಬರುತ್ತೆ. ಬಟ್ ಈಗ ಲಾಲು ಪ್ರಸಾದ್ ಯಾದವ್ ಅವರು ಇನ್ನಿಲ್ಲದ ಪ್ರಯತ್ನವನ್ನ ಕೊನೆಯ ಹಂತದವರೆಗೂ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಿತೀಶ್ ಕುಮಾರ್ ಅವರನ್ನೇ ಹೊರಗಿಟ್ಟು ನಾವು ನಮ್ಮ ಸರ್ಕಾರವನ್ನ ಉಳಿಸ್ಕೊಳ್ಬೇಕು, ಅದಕ್ಕೆ ಕಾಂಗ್ರೆಸ್ನ ಶಾಸಕರುಗಳು ಸೇರಿದಂತೆ ಹಾಗೇನೆ ಬಿಜೆಪಿಯ ಶಾಸಕರುಗಳನ್ನ ಸೇರಿದಂತೆ ಮತ್ತು JDU ಶಾಸಕರನ್ನ ಸೇರಿದಂತೆ ಎಲ್ಲರನ್ನೂ ತಮ್ಮತ್ತ ಸೆಳೆಯುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಸಂಜೆವರೆಗೂ ಇನ್ನೇನೆಲ್ಲ ಬೆಳವಣಿಗೆಗಳಾಗತ್ತೆ. ಬಟ್ ಟೋಟಲ್ ಆಗಿ ನಾವು ನೋಡೋದಿದ್ರೆ 100% ಅಲ್ಲಿ 99% ನಿತೀಶ್ ಕುಮಾರ್ ಯಾದವ್ ಅವರು ಸರ್ಕಾರವನ್ನ ಆರಾಮಾಗಿ ಬಿಜೆಪಿ ಜೊತೆಗೆ ಸರ್ಕಾರ ರಚನೆ ಮಾಡಬಹುದು ಮತ್ತು ಅಧಿಕಾರವನ್ನ ವಹಿಸಬಹುದು. ಪ್ರಭು, ಥ್ಯಾಂಕ್ ಯು ನೀತಿ, ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ ಇದು ನಿರೀಕ್ಷಿತ ಅಂತಲೇ ಹೇಳ್ಬೋದು. ಕಳೆದ 1 ವಾರದಿಂದ ಅಲ್ಲಿ ಆಗ್ತಿರುವಂತಹ ರಾಜಕೀಯ ಪ್ರಕ್ಷುಬ್ಧತೆ ನೋಡ್ತಾ ಇದ್ರೆ ಇದು ನಿರೀಕ್ಷಿತ, ಹೊಸದೇನೂ ಅಲ್ಲ ಇದು. ಬಟ್ ನಿತೀಶ್ ಕುಮಾರ್ ಅವರಿಗೆ 9ನೇ ಬಾರಿಗೆ CM ಆಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಜಂಪಿಂಗ್ ಸ್ಟಾರ್ ಅಂತ ಅವ್ರಿಗೆ ಭಾಳ ಫೇಮಸ್ ಹೆಸರದು. ಯಾಕಂದರೆ ಯಾರ್ಯಾರ ಪಕ್ಷ ಅಧಿಕಾರ ಸಿಗುತ್ತೆ ಅಂದರೆ ಯಾವ ಪಕ್ಷದ ಬೇಕಾ ಕೂಡ ಅವ್ರು ಹೋಗ್ಬೋದು. ಬಟ್ ಇವತ್ತು ಸಂಜೆ 5 ಗಂಟೆಗೆ 5 ಗಂಟೆಗೆ CM ಆಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆಗಳಿದ್ದಾವೆ. ಇದು BJP ಅವರಿಗೆ ಒಂದು ರೀತಿ ಹುಮ್ಮಸ್ಸು, ಇಂಡಿಯಾ ಮೈತ್ರಿಕೂಟಕ್ಕೆ ಒಂದು ರೀತಿ ಮುಜುಗರ.